ಹಾಗೂ ಪ್ರಶಾಂತ್ ರವರು ಮುಖ್ಯ ಅತಿಥಿಗಳಿಗೆ ವರ್ಷಧಾರೆ ಮೂಲಕ ಅದಕ್ಕೆ ಶುಭ ಕೋರುತ್ತದೆ ಅಂತ ನನ್ನ ಭಾವನೆ ಉಂಟಾಗ್ತಿದೆ. ಎರಡನೆಯ ತಂಡ ನಗರ ವಿಭಾಗ ಪೊಲೀಸ್ ತಂಡ. ಈ ತಂಡದ ನಾಯಕರು ಶ್ರೀ ಮಹಾದೇವ್ ಕತ್ತೆ PSI ಉತ್ತರ ಸಂಚಾರ ಪೊಲೀಸ್ ಠಾಣೆ ಇವರು ಕಾರ್ಯಕ್ರಮ ಮುಂದೆ ಸಾಗುತ್ತಿದ್ದಾರೆ. ತದನಂತರ ಬರ್ತಕ್ಕಂಥ ತಂಡ ಗೃಹರಕ್ಷಕರ್ತಕ್ಕಂಥ ಜಿಲ್ಲಾಧಿಕಾರಿಗಾಗಿರ್ತಕ್ಕಂಥ ಪೌರ ಕಾರ್ಮಿಕ ತಂಡ ಹಾಗೂ ರೆವಿನ್ಯೂ ತಂಡಗಳು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಚ್ ಫಸ್ಟ್. ನಾಲ್ಕನೆಯ ತಂಡ ಅರಣ್ಯ ರಕ್ಷಕ ದಳ ತಂಡ. ಈ ತಂಡದ ನಾಯಕರು ಶ್ರೀ ಕೃಷ್ಣಕುಮಾರ್ ಬೀಟ್ ಫಾರೆಸ್ಟ್ ಇವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಜಿಲ್ಲಾ ಅಗ್ನಿಶಾಮಕ ದಳದ ನಾಯಕರಾಗಿದ್ದ ಶ್ರೀ ಕಾಸಿಂ ಸಾಬ್ ಫೈರ್ ಸ್ಟೇಷನ್ ಆಫೀಸರ್ ಅವರು ಮುಖ್ಯ ಅತಿಥಿ ಗೌರವವನ್ನು ಸಲ್ಲಿಸಿ ಮುಂದಿರುತ್ತದೆ. ತಂಡದ ನಾಯಕ ಶ್ರೀ ಪ್ರಮೋದ್ FD ಇವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗುತ್ತಾರೆ. ಸೆಂಟ್ ಪಾಲ್ ಸ್ಕೂಲ್ನ ಕುಮಾರಿ ಚಂದನ ಅವರು ಅತ್ಯಂತ ಚಂದವಾದ ಮಾರ್ಚ್ ಫಸ್ಟ್ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ತಮ್ಮ ತಂಡದೊಂದಿಗೆ. 16ನೇ ತಂಡ PM ಶ್ರೀ RMS ನಿಟ್ವಾಡ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ತದನಂತರ ಬರ್ತಕ್ಕಂಥ ತಂಡ ಅತ್ಯಂತ ಉತ್ತಮವಾದ ಬೆಸ್ಟ್ ಟ್ರೂಪ್ನೊಂದಿಗೆ ಬರ್ತಕ್ಕಂಥ ಸಿದ್ಧಗಂಗಾ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಮಲೆನಾಡಿನ ಪರಿಸರದಲ್ಲಿ ಅತ್ಯಂತ ಕೊಂಡಚಿತನದ ಪೊಲೀಸ್ ಪಬ್ಲಿಕ್ ಸೇವಾ ತಂಡ ಮುಖ್ಯ ಅತಿಥಿಗಳು. PSS EMR ತೋಳವಣಿಸೆ ತಂಡ. ಈ ತಂಡದ ನಾಯಕ ಶ್ರೀ ಮಧುಸೂದನ್ MP ಇವರು. ಆ ತಂಡವನ್ನು ನಿಭಾಯಿಸಿ ಬರ್ತಕ್ಕಂಥ ತಂಡ ಕೇಂದ್ರೀಯ ವಿದ್ಯಾಲಯದ ಪೂರ್ವಿತ್ ಹರಿಹರನ್ ಅವರು ಪ್ರೋಟೋ ಕಮಾಂಡರ್ ಆಗಿ ತಮ್ಮ ತಂಡ ಭಾರತ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ದಾವಣಗೆರೆ ಸಹ ಹಿಂದೆ ಬಿದ್ದಿಲ್ಲ. ಬಹಳ ಮುಖ್ಯವಾಗಿ 1942 ಕ್ಯೂಟಿ ನೇಚರ್ ಸಂದರ್ಭದಲ್ಲಿ ದಾವಣಗೆರೆಯ ಈಗಿನ ಗಡಿಯಾರ ಕಂಬದ ಬಳಿ ತಹಸೀಲ್ದಾರ್ ಕಚೇರಿ ಬಳಿ ಫಲವಾಗಿ ನಮ್ಮ ದೇಶದ ಬ್ರಿಟಿಷರು ಆಳ್ವಿಕೆಯಿಂದ ಮುಕ್ತಿವಾಯಿತು. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂಥ ಅನೇಕ ದೇಶಭಕ್ತಿ ಹೋರಾಟಗಾರರ ಅಜಮಾರ ತ್ಯಾಗವನ್ನು ನಾವು ನೆನಪಿಸಿಕೊಳ್ಳಬೇಕು. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಚಳುವಳಿಯು ಸ್ವಾತಂತ್ರ್ಯ ಪಡೆಯುವಲ್ಲಿ ಪ್ರಮುಖ ಘಟ್ಟವಾಗಿದೆ. ಈ ಚಳುವಳಿಯ ದಾವಣಗೆರೆಯಲ್ಲಿ ನಡೆದಿದ್ದು ದಾವಣಗೆರೆ ನಗರದ ಅಲ್ಲೂರು ನಾಗಪ್ಪ, ಅಕ್ಸಾಲಿ ವಿರೂಪಾಕ್ಷಪ್ಪ, ಬೀದರಗುಂದಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಅದಡಿ ನಿಂಗಪ್ಪ, ಮಗನಹಳ್ಳಿ ಹನುಮಂತಪ್ಪ ಇವರುಗಳು ಅಂದು ಬ್ರಿಟಿಷರ ಗುಂಡಿಗೆ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾದವರು. ನಾವಿಂದು ನೆನಪಿಸಿಕೊಳ್ಳುತ್ತಾ ಅವರಿಗೆ ಸಹ ನಾವೆಲ್ಲರೂ ಗೌರವ ನಮನಗಳನ್ನು ಸಲ್ಲಿಸೋಣ. ಸ್ವತಂತ್ರವು ಕೇವಲ ರಾಜಕೀಯ ಸ್ವತಂತ್ರವಲ್ಲ, ಅದು ಹೊಣೆಗಾರಿಕೆಯೂ ಹೌದು. ನಮ್ಮ ದೇಶವನ್ನು ಶಾಂತಿ, ಪ್ರಗತಿ ಮತ್ತು ಏಕತೆಯಿಂದ ಮಾರ್ಗದಲ್ಲಿ ಮುಂದುವರಿಸಬೇಕಾದ ಜವಾಬ್ದಾರಿ ಹೊಂದಿದ್ದೇವೆ. ಇಂದು ನಾವು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಮತ್ತು ಕ್ರೀಡೆ ಸೇರಿದಂಥ ಅನೇಕ ಕ್ಷೇತ್ರಗಳಲ್ಲಿ ವಿಶ್ವದ ಗಮನ ಸೆಳೆಯುತ್ತಿದ್ದೇವೆ. ಆದರೆ ಸಮಾನತೆಯ ಪರಿಸರ ಮಾಲಿನ್ಯ, ನಿರುದ್ಯೋಗಿ ಮುಂತಾದ ಸವಾಲುಗಳನ್ನು ನಿವಾರಿಸಲು ನಾವು ಒಟ್ಟಾಗಿ ಪ್ರಯತ್ನಿಸಬೇಕಾಗಿದೆ. ನಮ್ಮ ಸಂಸ್ಕೃತಿ, ಭಾಷೆ, ಪರಂಪರೆಗಳನ್ನು ಕಾಪಾಡಿಕೊಂಡು ನವೀನತೆ ಮತ್ತು ಅಭಿವೃದ್ಧಿಯತ್ತ ಸಾಗಿಸೋಣ. ಈ ಸ್ವತಂತ್ರೋತ್ಸವದ ದಿನದಂದು ನಾವು ಪ್ರತಿಯೊಬ್ಬರೂ ನಮ್ಮ ದೇಶ ನಮ್ಮ ಹೆಮ್ಮೆ, ನನ್ನ ಹೆಮ್ಮೆ ಎಂಬ ಭಾವನೆಯಿಂದ ಹೊಂದಿ ಕಾರ್ಯನಿರ್ವಹಿಸೋಣ. ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಹಾಗೂ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಈ ದಿನ ರಾಷ್ಟ್ರಧ್ವಜಾರೋಹಣ ಮಾಡುತ್ತಿರುವುದು ನನಗೆ ಅತೀವ ಸಂತೋಷ ತಂದಿದೆ.